ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಪರಿಸರ ಸಂರಕ್ಷಣೆಯ ಕಾಳಜಿ ಕೂಡ ಇದ್ದಾಗ ಪ್ರಕೃತಿ ಮತ್ತು ಪ್ರಗತಿ ಜೊತೆಯಲ್ಲಿ ಸಾಗಲು ಸಾಧ್ಯವಿದೆ ಎಂದು ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೊಡಗು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ಸ್ವೀಕಾರ ಮಾಡಿ ಅವರು ಮಾತನಾಡಿದರು. ಪ್ರಕೃತಿಯಿಂದ ಉಳಿಸಿಕೊಳ್ಳದೆ ಹೋದಲ್ಲಿ ಮಾನವನ ಅಂತ್ಯ ಖಂಡಿತ ಅಂತ ನಾಗೇಶ್ ಕಾಲೂರು ಅವರು ಎಚ್ಚರಿಸಿದರು. ಪ್ರಗತಿ ನೆಪದಲ್ಲಿ ಪರಿಸರ ನಾಶ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಕೃತಿ ಸಂರಕ್ಷಣೆ ಮತ್ತು ಪ್ರಗತಿ ಯೋಜನೆ ಜೊತೆಯಾಗಿ ಸಾಗುವಂತಹ ಚಿಂತನೆ ಅತ್ಯಗತ್ಯ ಅಂತ ಅಭಿಪ್ರಾಯಪಟ್ಟರು. ಗಂಗೆ ಕೂಡ ತಲಕಾವೇರಿ ಬಂದು ವರ್ಷಕ್ಕೊಮ್ಮೆ ಕಾವೇರಿಯಲ್ಲಿ ಮಿಂದು ಪುನೀತಳಾಗ್ತಾಳೆ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ಇಂತಹ ಪವಿತ್ರ ಕಾವೇರಿಯ ತೀರ್ಥರೂಪದ ನೀರನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾಳಜಿ ತೋರಬೇಕು. ಕಾವೇರಿ ಸಂರಕ್ಷಣೆಗೆ ನಮ್ಮಿಂದ ಏನಾಗಬೇಕು ಎಂಬ ಆತ್ಮಾವಲೋಕನಕ್ಕೆ ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಹೇಳಿದ ಅವರು, ಕೊಡಗಿನ ಹಿರಿಯರು ದೇವರ ಕಾಡು ಮೂಲಕ ಪರಿಸರ ಕಾಳಜಿಯ ಅತಿ ಮುಖ್ಯ ಕೊಡುಗೆ ನೀಡಿದ್ದಾರೆ ಎಂಬುದನ್ನು ಮರೆಯಬಾರದು ಎಂದರು. ತಾನು ಬರೆದ ಕಾವೇರಿ ಪುರಾಣಕ್ಕಾಗಿ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ಲಭಿಸಿದ್ದು, ಮಾನವನ ಆದಿಯಿಂದ ಅಂತ್ಯದವರೆಗೂ ಜೀವನದಲ್ಲಿ ಜಲದ ಮಹತ್ವವನ್ನು ಕಾವೇರಿ ಪುರಾಣದಲ್ಲಿ ಉಲ್ಲೇಖಿಸಿದ್ದೇನೆ ಎಂದು ನಾಗೇಶ್ ಕಾಲೂರು ಹೇಳಿದರು. ಬಿಎಸ್ ಗೋಪಾಲಕೃಷ್ಣರವರ ಬಹಳ ಆತ್ಮೀಯರಲ್ಲಿ ಒಬ್ಬರು ಅಂತೇಳಿ, ಹಾಗಾಗಿ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಅವರ ಉದ್ಘಾಟನೆ ಮುಖ್ಯನ ನಡೆಯುವಂಥದ್ದು. ಅವರಿಗೆ ನಾನು ಎಲ್ಲ ಪರವಾಗಿ ತುಂಬ ಆಗಿರಿ ಒಂದು ನಿಮಿಷ ಆಗಿಲ್ಲ ಸರ್, ಒಂದು ನಿಮಿಷ ಆಗಿರಿ. ಕೊನೆಘಟ್ಟ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ದುವಾರಿಗಳಾಗಿರುವಂತಹ ಶ್ರೀಯುತ ಎಂ.ಪಿ. ಕೇಶವರಾಮ, ಪತ್ರಿಕಾ ಭವನದ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಹೌದು, ಅವರನ್ನ ಮಾತಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಪತ್ರಕರ್ತರ ಸಂಘ ಕೆಂಡಿ ಆಶ್ರಯದಲ್ಲಿ ನಡೆಯುತ್ತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಇದು ಒಂದು ಪ್ರತಿಷ್ಠಿತ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಎಂಸಿ ನಾಣಯ್ಯ ಅವರು, ಶಕ್ತಿ ಪತ್ರಿಕೆಯ ಸ್ಥಾಪಕರಾದ ಬಿಎಸ್ ಗೋಪಾಲಕೃಷ್ಣ ಅವರ ಲೇಖನಿಯಲ್ಲಿ ತೀಕ್ಷ್ಣತೆ ಇತ್ತು. ಕೊಡಗಿಗೆ ಸಮಸ್ಯೆ ಉಂಟಾದಾಗಲೆಲ್ಲ ಸರ್ಕಾರವನ್ನ ತನ್ನ ಹರಿತ ಬರವಣಿಗೆ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದರು ಎಂದರಲ್ಲದೆ, ಬರವಣಿಗೆ ಮತ್ತು ಪತ್ರಿಕಾ ವರದಿಯ ಶೈಲಿಗೆ ಗೋಪಾಲಕೃಷ್ಣರು ನಾಡಿನ ಪತ್ರಿಕಾ ರಂಗದಲ್ಲಿಯೇ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಗೋಪಾಲಕೃಷ್ಣ ಅವರು ಹಾಕಿಕೊಟ್ಟ ಮಾರ್ಗದರ್ಶನ, ಪತ್ರಿಕೋದ್ಯಮದ ಆದರ್ಶದಿಂದಾಗಿ ಕೊಡಗಿನಲ್ಲಿ ಪತ್ರಿಕೋದ್ಯಮ ವ್ಯಾಪಾರವಾಗದೆ ಈ ಕ್ಷೇತ್ರ ಶುದ್ಧವಾಗಿದೆ ಎಂದು ಎಂಸಿ ನಾಣಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ನಾವು ಆತ್ಮೀಯರಾಗಿರ್ತಕ್ಕಂಥ ಶ್ರೀಮಾನ್ ಬಿಎಸ್ ಗೋಪಾಲಕೃಷ್ಣರವರ ದತ್ತಿ ನಿಧಿಯನ್ನ ಇವತ್ತು ಕೊಡಬೇಕಾದಂಥ ಒಂದು ಸಂದರ್ಭದಲ್ಲಿ ನಾವು ಬಿಎಸ್ ಗೋಪಾಲಕೃಷ್ಣ ಮತ್ತು ನನ್ನ ಸಂಬಂಧ 1964 ನನ್ನ ಮತ್ತು ಗೋಪಾಲಕೃಷ್ಣರವರ ಸಂಬಂಧ. ಗೋಪಾಲಕೃಷ್ಣರವರು ಇವತ್ತು ನಮ್ಮ ಮುಂದೆ ಇಲ್ಲ. ಇದರಲ್ಲಿ ಕಾವೇರಿ ಸುಪ್ರಭಾತ ಅಂತ ಹೇಳ್ತಕ್ಕಂಥದ್ದು, ಈ ಕಾವೇರಿ ಸುಪ್ರಭಾತ ಅಂತ ಹೇಳ್ತಕ್ಕಂಥದ್ದನ್ನ ಅವರು ಆ ಭಾಷೆಯಲ್ಲಿ ಬರ್ತಾ ನನಗನ್ನಿಸ್ತು. ಬಹುಶಃ ಇವರಲ್ಲಿರ್ತಕ್ಕಂಥ ಚಿಂತನೆ, ಬಹುಶಃ ಶುಭಲಕ್ಷ್ಮಿಯಲ್ಲಿರ್ತಕ್ಕಂಥ ಚಿಂತನೆಯೂ ಕೂಡ ಇವರ ಮನಸ್ಸಿಗೆ ಬಂದು ಕಾವೇರಿಯ ಬಗ್ಗೆ ಕೂಡ ಈ ತರ ಒಂದು ಹಾಡನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಕೂಡ ಇದು ಒಂದು. ಎರಡನೇದಾಗಿ ಅವರು ಎಲ್ಲಾ ರಂಗದಲ್ಲಿ ಕೂಡ ಬೆಳೆದು ಬಂದವರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಚಿತ್ರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಹಾರೆ ನಗೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದಿದೆ. ಆಮೇಲೆ ಪುಸ್ತಕಗಳನ್ನು ಕೂಡ ಬರೆದಿರ್ತಕ್ಕಂಥದ್ದಿದೆ. ಅದರಲ್ಲಿ ಕೊಡಗಿನ ದರ್ಶನ ಅಂತ ಹೇಳ್ತಾ ಇರ್ತಕ್ಕಂಥ ಪುಸ್ತಕಗಳು ಕೂಡ ಬರೆದಿದ್ದಾರೆ. ನಾನು ನಾಗೇಶ್ ಅವರಿಗೆ ಕೊಟ್ಟಿಗೆ ಅಂತ ಮಾಡಿದ್ದೀವಿ. ಅದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮಾಡಿ ಶ್ರೀಮಾನ್ ಕಾಲೂರು ನಾಗೇಶ್ ಅವರಿಗೆ ಭಗವಂತರು ಕೂಡ ಅವರು ಎಲ್ಲಿವರೆಗೆ 26 ಸುಖ ಶಾಂತಿ ನೆಮ್ಮದಿ ಕೊಡಲಿಕ್ಕೆ ನಾವು ಈ ಸಂಬಂಧ ಹಾರೈಸ್ತೀವಿ. ಕಡೆದಾಗಿರ್ತಂದ್ರೆ ನಾವು ಇಷ್ಟೆಲ್ಲ ಹೇಳಬೇಕಾದ್ರೆ ನಮ್ಮ ಕನ್ನಡ, ನಮ್ಮ ಪತ್ರಿಕೆ, ನಮ್ಮಲ್ಲಿರ್ತಕ್ಕಂಥ ಚಿಂತನೆ ಇದನ್ನೆಲ್ಲ ಮಾಡಿದಾಗ
ಇದನ್ನೆಲ್ಲವೂ ಕೂಡ ದ್ವೇಷರಹಿತವಾಗಿ, ರಾಜಕೀಯ ರಹಿತವಾಗಿ, ಯಾವುದೇ ಪಾರ್ಟಿ ಪಂಗಡದಲ್ಲಿ, ಯಾವುದೇ ಜಾತಿಬದ್ಧ ವೇದಿಕೆಗಳಲ್ಲಿ ಮಾಡಬೇಕು ತಾನೆ. ಮಾಡಬೇಕಾಗಿರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಿದ್ರೆ ಕೆಲವು ಜನರು ಎಲ್ಲೋ ಒಂದು ಕಡೆ ನಾನೇನವರು ಯಾವುದೋ ಒಂದು ಚಿತ್ರಗಳಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ದತ್ತಿ ಪ್ರಶಸ್ತಿ ವಿತರಿಸಿದ ರಾಜಲಕ್ಷ್ಮಿ ಗೋಪಾಲಕೃಷ್ಣ ಮಾತನಾಡಿ, ಗೋಪಾಲಕೃಷ್ಣ ಅವರು ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕತೆಗೆ ಆದ್ಯತೆ ನೀಡಿದ್ರು. ಎಂತಹದ್ದೇ ಸವಾಲು ಸಂಕಷ್ಟ ಎದುರಾದಾಗಲೂ ಅಧರ್ಮ ಮಾರ್ಗದತ್ತ ಮನಸ್ಸನ್ನು ಹರಿಸಲಿಲ್ಲ, ಯಾರನ್ನೂ ಆರ್ಥಿಕ ಸಹಾಯಕ್ಕಾಗಿ ಅಂಗಲಾಚಲಿಲ್ಲ ಎಂದು ಸ್ಮರಿಸಿಕೊಂಡ್ರು. ಗೋಪಾಲಕೃಷ್ಣ ಅವರು ಅನಿಲ್ ಅವರು ಹೇಳಿದಾಗೆ ಯಾವತ್ತೂ ಯಾರಿಗೂ ಕೈ ಚಾಚಿ ಇರಲಿಲ್ಲ. ಇನ್ನು ಬದ್ದ ಕೈಲಿ ಕೊಟ್ಟಿದ್ದನ್ನ ಎಡ್ದ ಕೈಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ನೋ ಒಂದು ಗಾದೆ ಇದೆ. ಹಾಗೇನೆ ಅವರು ಎಲ್ಲರೂ ಮಾಡ್ತಾ ಇದ್ರು. ಮತ್ತೆ ತುಂಬಾ ಪಾರದರ್ಶಕವಾಗಿತ್ತು ಅವರ ನಡೆನುಡಿಗಳು ಕೂಡ. ಹಾಗೆಯೇ ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನೇ ಮಾದರಿಯಾಗಿಸಿಕೊಂಡು ಇವತ್ತಿಗೂ ಕೂಡ ಅದೇ ಪಾರದರ್ಶಕತೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ನನಗೆ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ನಾನು ಪ್ರಥಮ ಮಹಿಳೆ ಅಂತ ಹೇಳ್ಬೋದು. ಮೊದಲು ಓದಿದ್ದು ನಾನು. ಆಗ ನಿಮಗೆ ಬಹಳಷ್ಟು ಮಾರ್ಗದರ್ಶನವನ್ನು ನೀಡಿದವರು ನಾಗೇಶ್ ಕಾಲೂರವರು. ಅವರ ಒಂದು ಪರಿಚಯವನ್ನು ಮಾಡಲಿಕ್ಕೆ ಹೆಮ್ಮೆ ಎನಿಸುತ್ತದೆ. ನಾಗೇಶ್ ಕಾಲೂರು ಎಂದೇ ಪ್ರಖ್ಯಾತರು. ಮಡಿಕೇರಿ ತಾಲೂಕಿನ ಕಡಗದಾಳು ಗ್ರಾಮದಲ್ಲಿ ವಾಸವಿರುವ ನಾಗೇಶ್ ಕಾಲೂರು ವೃತ್ತಿಯಲ್ಲಿ ಕೃಷಿಕರು, ಪ್ರವೃತ್ತಿಯಲ್ಲಿ ಬರಹಗಾರ ಮತ್ತು ಕಲಾವಿದರು. ಇವರು ರಚಿಸಿರುವ ಶ್ರೀ ಕಾವೇರಿ ದರ್ಶನಂ ಸಮಗ್ರ ಕಾವೇರಿ ಚರಿತ್ರೆ ಕೃತಿಗೆ 2024-25ನೇ ಸಾಲಿನ ದಿವಂಗತ BS ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ದೊರೆತಿದೆ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಕನ್ನಡ, ಕೊಡವ ಮತ್ತು ಅರೆ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹಲವಾರು ಕವನ ಸಂಕಲನಗಳನ್ನು, ಕಥಾ ಸಂಕಲನಗಳನ್ನು, ಲಲಿತ ಪ್ರಬಂಧ ಸಂಕಲನಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ವಿಶೇಷವಾಗಿ ಕೊಡವ ಭಾಷಿಕ ಜನಾಂಗಗಳ ಸಾಂಸ್ಕೃತಿಕ ಬದುಕು ಕುರಿತು ಸಂಶೋಧನಾ ಗ್ರಂಥವನ್ನು ರಚಿಸಿದ್ದಾರೆ. ಇವರು ಮಡಿಕೇರಿ ಆಕಾಶವಾಣಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ರಾಮಾಯಣ ಎನ್ನುವ ರೇಡಿಯೋ ಪ್ರದರ್ಶನಗಳನ್ನು ನಡೆಸಿದ್ದಾರೆ. ಹಲವಾರು ಕವಿತೆ, ಹಾಸ್ಯ ಬರಹ, ವೈಚಾರಿಕ ಲೇಖನಗಳು ರಾಜ್ಯದ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಸಾಹಿತಿ ಶ್ರೀಮತಿ ಮಂದಿರ ಜಯ ಅಪ್ಪಣ್ಣ ಅವರು ಕೊಡವ ಭಾಷೆಯಲ್ಲಿ ರಚಿಸಿದ ಕೊಡವ ಜಯಭಾರತ ಮಹಾಕಾವ್ಯದ ಭಾಷಾಂತರವನ್ನು ಮಾಡಿ ಪ್ರಕಟಗೊಂಡಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಕೊಡವ ಅಧ್ಯಯನ ಪೀಠಕ್ಕಾಗಿ 2 ಪಠ್ಯಪುಸ್ತಕಗಳ ರಚನೆ ಮಾಡಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಕೊಡವ MA ತರಗತಿಗೆ ಪಠ್ಯಪುಸ್ತಕ ತಯಾರಿಕೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ರಚಿಸಿದ ನಾಡಪೆದ ಆಶಾ ಕಾದಂಬರಿಯು ಕೊಡವ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ ಪಡೆದುಕೊಂಡು ಕೊಡವ ಸಿನಿಮಾ ಕೂಡ ಆಗಿರುತ್ತದೆ. ಮಡಿಕೇರಿ ಆಕಾಶವಾಣಿಯಲ್ಲಿ 15 ವರ್ಷಗಳ ಕಾಲ ವಾರ್ತಾ ವಾಚಕರಾಗಿ ಸೇವೆ ಸಲ್ಲಿಸಿರುವ ಇವರು ಕೊಡವ ಐನ್ಮನೆ ವಿಶೇಷತೆ ಕುರಿತು ರೇಡಿಯೋ ರೂಪಕವನ್ನು ಮಾಡಿರುತ್ತಾರೆ. ಕೊಡವ ಭಾಷೆಯಲ್ಲಿ ಕೊಳಮೆ ಕೊಮ್ಮಾಲೆ ರೇಡಿಯೋ ಕಿರು ನಾಟಕಗಳು 150 ಕಂತುಗಳ ಪ್ರಸಾರಗೊಂಡಿರುತ್ತವೆ. ಶ್ರೀ ಕಾವೇರಿ ಸುಪ್ರಪಾತ, ಶ್ರೀ ಇಗುತ್ತಪ್ಪ ಸುಪ್ರಪಾತ, ಶ್ರೀ ಕಾವೇರಿ ಕಥಾಮೃತ, ದೇವಪಾಠ, ಗೋಲ್ ಪೊಯ್ಯನ, ಕೊಡವತಿರ ಮನಸ್ಸು ಧ್ವನಿ ಸುರುಳಿಗಳಿಗೆ ಸಾಹಿತ್ಯ ರಚನೆ ಮಾಡಿರುತ್ತಾರೆ. ಉಡುಪಿಯ RRSC ಸಂಶೋಧನಾ ಕೇಂದ್ರದಿಂದ ಕೊಡುವ ಜಾನಪದ ಸಾಧನೆಗಾಗಿ ಕೆಲವು ಪ್ರಶಸ್ತಿ ಕೂಡ ಸಿಕ್ಕಿರುತ್ತದೆ. ಇವರಿಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿ ಪುರಸ್ಕಾರ, 82ನೇ ಅಖಿಲ ಕನ್ನಡ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಾಧನೆಗಾಗಿ ರಾಷ್ಟ್ರಮಟ್ಟ ಪ್ರಶಸ್ತಿ ಮತ್ತು ಸನ್ಮಾನ, ಕೊಡಗು ಜಿಲ್ಲಾಡಳಿತದಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಸಾಧನೆಗಾಗಿ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ 2017ನೇ ಸಾಲಿನ ರಾಜ್ಯ ಪ್ರಶಸ್ತಿ, ಮಡಿಕೇರಿ ತಾಲೂಕು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ಕೊಡಗು ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಎಲ್ಲಾ ಪುರಸ್ಕಾರಗಳನ್ನು ಪಡೆದಿರುವ ನಿಮ್ಮೆಲ್ಲರ ನೆಚ್ಚಿನ ನಾಗೇಶಣ್ಣನವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಯನ್ನು ಅವರು ರಚಿಸಿದ ಶ್ರೀ ಕಾವೇರಿ ದರ್ಶನಂ ಸಮಗ್ರ ಕಾವೇರಿ ಚರಿತ್ರೆ ಎನ್ನುವ ಪುಸ್ತಕಕ್ಕೆ ನೀಡಿ ಗೌರವಿಸುತ್ತದೆ. ಈ ಪ್ರಶಸ್ತಿಗೆ ಕೃತಿಗಳನ್ನು ಆಹ್ವಾನ ಮಾಡಿದಾಗ ಜಿಲ್ಲೆಯ 10 ಸಾಹಿತಿಗಳು ತಮ್ಮ ಕೃತಿಗಳನ್ನು ಪ್ರಸ್ತುತಪಡಿಸಿದ್ದು, ಜಿಲ್ಲೆಯ ಹಿರಿಯ 3 ಸಾಹಿತಿಗಳು ಈ ಪುಸ್ತಕವನ್ನು ಓದಿ ವಿಮರ್ಶಿಸಿ ಶ್ರೀ ನಾಗೇಶ್ ಕಾಲೂರ್ ಅವರ ಕೃತಿಯನ್ನು ಆಯ್ಕೆ ಮಾಡಿರುತ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಯುತ ನಾಗೇಶ್ ಕಾಲೂರ್
ದಿವಂಗತ BS ಗೋಪಾಲಕೃಷ್ಣ ಅವರ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ, ದತ್ತಿ ಪ್ರಶಸ್ತಿ ಪ್ರದಾನ. ಸ್ವಲ್ಪ ಹಿಂದೆ ಹೋಗಿ ರಮೇಶ್ ಸರ್ ಕೈ ಸ್ವಲ್ಪ ಸರ್ ಒಂದು ನಿಮಿಷ ಹಾಗೆ ಆಯ್ತು ಸರ್. ಹೌದು ಸರ್, ಕಷ್ಟ ಅದೇ ಆಯ್ತಾ. ಓಕೆ, ಥ್ಯಾಂಕ್ ಯು. ನಮಗಿದೆ. ಜಿಲ್ಲೆಯ ಅನೇಕ ಸವಾಲುಗಳನ್ನು ಶಕ್ತಿ ಪತ್ರಿಕೆ ಸ್ವೀಕರಿಸಿ ಅದಕ್ಕೆ ಸರಿಯಾದ ಲೇಖನಗಳನ್ನು ಪ್ರಕಟಿಸಿ ಜನತೆಗೆ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನ ದಿವಂಗತ BS ಗೋಪಾಲಕೃಷ್ಣ ಅವರು ಶಕ್ತಿ ಪತ್ರಿಕೆಯಿಂದ ಮಾಡಿದ್ದು ಅವರೊಬ್ಬ ಕೊಡಗಿನ ಪತ್ರಿಕೋದ್ಯಮದ ಭೀಷ್ಮ ಎಂದು ಕರೆದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರು ನಾವು ನೋಡುವಾಗ ಗೋಪಾಲಕೃಷ್ಣ ಅಂದ್ರೆ ಶಕ್ತಿ ಅಂದ್ರೆ ದೊಡ್ಡ ಸಂಗತಿ ಅನ್ನುವಂತ ಒಂದು ಭ್ರಮೆ ನನ್ನ ಮನಸ್ಸಲ್ಲಿ ಇತ್ತು. ಅದು ಈಗ ಒಂದು ಕೆಲವು ವರ್ಷಗಳಿಂದ ಅವರು ನಡ್ಕೊಂಡು ಬಂದ ಹಾದಿ ಇದು ಕೂಡ ಕೆಲವು ಹೇಳ್ತಿದ್ರು, ಅದೊಂದು ಕೂಡ ಹೇಳ್ತಿದ್ರು. ಹಿಂದೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ರು, ನಾನು ಸೈಕಲ್ ಪತ್ರಿಕೆ ಹಾಕಿ ನಾನು ಶಾಲೆಗೆ ಹೋಗ್ತಾ ಇದ್ದೆ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ರು. ಆ ಸತ್ಯ ತಿಳ್ಕೊಂಡಾಗ ನನಗನ್ನಿಸ್ತು, ನಾವು ನೋಡ್ತಾ ಇರೋದೆಲ್ಲೋ ಸತ್ಯ ಅಲ್ಲ, ಅದ್ರ ಒಳಗೆ ಏನೋ ಒಂದು ಇರ್ತದೆ. ಈಗ ಅನಂತವರು ಮಾತಾಡುವಾಗ ತುಂಬ ಭಾವುಕರಾಗಿ ಮಾತಾಡ್ತಾರೆ. ಅದೇ ಪರಿಸ್ಥಿತಿ ನಮ್ಮ ಕುಟುಂಬದಲ್ಲೂ ಕಂಡು ನನಗೆ ನೆನಪು ಬಂದು ಈಗೆಲ್ಲ ಆಯ್ತದಲ್ಲ, ಎಲ್ಲ ಕಡೆ ಇದೆ ಇದು ಅಂತೇಳಿ ಇರಲಿ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವುದು ಅಲ್ಲದೆ ಕನ್ನಡ, ಕೊಡವ, ನರಭಾಷೆ ಈ ಮೂರಲ್ಲೂ ಕೂಡ ಸಾಹಿತ್ಯ ರಚನೆಯನ್ನ ನಾಗೇಶ್ ರಾವ್ ಅವರು ಮಾಡಿದ್ದಾರೆ.